ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯವರೇ, ನಿಮ್ಮ ಮುಂಬರುವ ಅತ್ಯುನ್ನತ ಬದಲಾವಣೆಗಳ ಬಗ್ಗೆ ನೀಡುತ್ತಿರುವ ಅತ್ಯಂತ ಸ್ಪಷ್ಟವಾದ ಹಾಗೂ ನೇರವಾದ ಮಾಹಿತಿ ಇಲ್ಲಿದೆ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋಗೆ ಇನ್ನೂವರೆಗೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಶೇಷವಾಗಿ ನೀವು ಒಬ್ಬಂಟಿಯಾಗಿರಬೇಕಾದಾಗ ಮತ್ತು ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಸಂಪೂರ್ಣವಾಗಿ ಶಾಂತವಾಗಿರಬೇಕಾದಾಗ ಮಾತ್ರ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವು ತೀವ್ರವಾದ ಕಷ್ಟದಲ್ಲಿದ್ದಾಗ ಅಥವಾ ಆರ್ಥಿಕ ಸುಳಿಯಲ್ಲಿದ್ದಾಗ ನಿಮ್ಮನ್ನು ಬೆಂಬಲಿಸಬೇಕಾದ ಜನರೇ ಒಮ್ಮೆ ನಿಮ್ಮಿಂದ ಎಲ್ಲ ರೀತಿಯ ರಾಜ ಮರ್ಯಾದೆ ಮತ್ತು ಸಹಾಯ ಪಡೆದವರೇ. ನಿಮ್ಮ ಕಷ್ಟಗಳನ್ನು ನೋಡಿ ರಹಸ್ಯವಾಗಿ ನಕ್ಕರು. ನೀವು ಜೀವನದಲ್ಲಿ ಹಿನ್ನಡೆ ಅನುಭವಿಸಿದಾಗ ಅವರು ಅದನ್ನು ಹಬ್ಬದಂತೆ ಸಂಭ್ರಮ ಮಾಡಿದರು. ನಿಮಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಬರದಂತೆ ಅವರು ನಿಮ್ಮ ಬೆನ್ನ ಹಿಂದೆ ಅನೇಕ ರೀತಿಯ ಕುತಂತ್ರಗಳನ್ನು ಹೂಡಿದರು. ಇಷ್ಟೆಲ್ಲ ಸಂಘರ್ಷಗಳು ಮತ್ತು ಮಾನಸಿಕ ಕಿರುಕುಳಗಳು ಎದುರಾದರೂ ಕೂಡ ನೀವು ನಿಮ್ಮ ಘನತೆಯಿಂದಾಗಿ ಎಲ್ಲವನ್ನ ಸಹಿಸುತ್ತಾ ಶಾಂತವಾಗಿಯೇ ಉಳಿದ್ರಿ. ಆದರೆ ಆ ಸ್ವಾರ್ಥಿಗಳು ತಮ್ಮ ಕೆಲಸವನ್ನು ನಿಮ್ಮಿಂದ ಪೂರ್ತಿಯಾಗಿ ಮುಗಿಸಿಕೊಂಡಾಗ ನಿಮ್ಮನ್ನು ಅತಿ ಸುಲಭವಾಗಿ ಪಕ್ಕಕ್ಕೆ ಎಸೆದುಬಿಟ್ರು. ಇದು ನಿಮ್ಮ ಜೀವನದಲ್ಲಿ ನಡೆದಿದೆಯೋ ಇಲ್ಲವೋ ಎಂಬುದು ನಿಮಗೆ ಚೆನ್ನಾಗಿ ಗೊತ್ತು. ಸಿಂಹರಾಶಿಯವರೇ, ಒಂದು ಕ್ಷಣ ನಿಮ್ಮ ಓಟವನ್ನು ನಿಲ್ಲಿಸಿ ಶಾಂತವಾಗಿ ಕುಳಿತು ಒಂದು ವಿಷಯದ ಬಗ್ಗೆ ಆಳವಾಗಿ ಯೋಚನೆ ಮಾಡಿ. ನೀವು ಅನುಭವಿಸಿದ ಪ್ರತಿಯೊಂದು ನೋವನ್ನು, ಪ್ರತಿಯೊಂದು ಅಪಮಾನವನ್ನು ಮತ್ತು ನೀವು ರಾತ್ರಿ ವೇಳೆ ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರನ್ನು ಆ ಭಗವಂತ ಸತತವಾಗಿ ನೋಡ್ತಾ ಇದ್ದಾನೆ. ಬ್ರಹ್ಮಾಂಡದಲ್ಲಿ ಯಾವುದೂ ಕೂಡ ಗಮನಕ್ಕೆ ಬಾರದೆ ಹಾಗೇನೆ ಉಳಿಯೋದಿಲ್ಲ. ದೇವರು ನಿಮಗೆ ನ್ಯಾಯವನ್ನು ನೀಡೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು, ಆದರೆ ಅವನು ನಿಮಗೆ ನೀಡುವ ಉಡುಗೊರೆಯನ್ನು ನೀವು ಜೀವಿತಾವಧಿಯವರೆಗೆ ನೆನೆಸಿಕೊಳ್ಳುವಂತೆ ಮಾಡ್ತಾನೆ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಅನೇಕ ತೊಂದರೆಗಳು ಸತತವಾಗಿ ಬರೋದಕ್ಕೆ ಪ್ರಮುಖ ಕಾರಣ ಏನಂದರೆ, ನಿಮ್ಮ ಸುತ್ತಮುತ್ತಲಿರುವ ಜನರ ನಿಜವಾದ ಬಣ್ಣವನ್ನು ನಿಮಗೆ ತೋರಿಸೋದಕ್ಕೆ ಮತ್ತು ಅವರ ನಕಲಿ ಮುಖವಾಡಗಳನ್ನು ಜಗದ ಸನ್ನಿಧಿಯಲ್ಲಿ ಬಹಿರಂಗಪಡಿಸೋದಕ್ಕೆ ಕಾಲವು ನಿಮಗೆ ಆ ತೊಂದರೆಗಳನ್ನು ಒಂದು ಪಾಠದಂತೆ ನೀಡಿದೆ. ಅದಕ್ಕಾಗಿಯೇ ಈಗ ನಿಮ್ಮ ಜೀವನದಲ್ಲಿ ತಡವಾಗಿದ್ದರೂ ಕೂಡ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವ ಅತ್ಯುತ್ತಮ ಸಮಯ ಬಂದಿದೆ. ಆದರೆ ಸಿಂಹರಾಶಿಯ 90% ಜನ ಇಲ್ಲಿಯೇ ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಹಿಂದೆ ನಿಮಗೆ ಬೆನ್ನಿಗೆ ಚೂರಿ ಹಾಕಿದವರನ್ನು, ಮೋಸ ಮಾಡಿದವರನ್ನು ನೀವು ಮತ್ತೆ ಯಾರೋ ಹೇಳಿದ ಮಾತು ಕೇಳಿ ಕುರುಡಾಗಿ ನಂಬ್ತೀರಾ. ನೀವು ಅವರನ್ನು ನಿಮ್ಮ ಜೀವನದಲ್ಲಿ ಮತ್ತೆ ಸೇರಿಸಿಕೊಳ್ತಾ ಇರ್ತೀರ. ಅವರ ಪರಿಸ್ಥಿತಿಯನ್ನು ನೋಡಿ ಅವರ ಬಗ್ಗೆ ವಿಷಾದ ಪಡ್ತೀರಾ. ಬಹುಶಃ ಅವರು ಈಗ ಬದಲಾಗಿರಬಹುದು ಅಂತ ಭಾವಿಸಿ ಮತ್ತೆ ಅವರ ಸಹಾಯಕ್ಕೆ ಧಾವಿಸ್ತೀರ. ಆದರೆ ನೀವು ಒಂದು ಮುಖ್ಯವಾದ ವಿಷಯವನ್ನು ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೋಬೇಕು. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ. ಕೆಲವರು ತಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲದಿದ್ದಾಗ ಮತ್ತು ಅವರಿಗೆ ನಿಮ್ಮ ಸಹಾಯ ಅಥವಾ ನಿಮ್ಮ ನಾಯಕತ್ವದ ಅಗತ್ಯ ಇದ್ದಾಗ ನಿಮ್ಮ ಬಳಿಗೆ ಅತ್ಯಂತ ವಿನಯದಿಂದ ಹಿಂದಿರುಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಹೆಚ್ಚು ಒಂಟಿಯಾಗಿರೋದಕ್ಕೆ ಬಯಸ್ತಾ ಇದ್ದೀರಾ. ನೀವು ಹಿಂದೆ ಎಲ್ಲರೊಂದಿಗೆ ರಾಜನಂತೆ ಮುಕ್ತವಾಗಿ ಮಾತನಾಡ್ತಾ ಇದ್ದರೂ ಕೂಡ ಈಗ ಯಾರೊಂದಿಗೂ ಹೆಚ್ಚಾಗಿ ಮಾತನಾಡದಿರಲು ಬಯಸ್ತಾ ಇದ್ದೀರಾ. ರಾತ್ರಿಯ ನಿಶ್ಶಬ್ದದಲ್ಲಿ ಯಾರೂ ಇಲ್ಲದಿರಬೇಕಾದಾಗ ಮುಂಜಾನೆ 3 ಅಥವಾ 4 ಗಂಟೆ ಸಮಯದಲ್ಲಿ ನೀವು ಇದ್ದಕ್ಕಿದ್ದಂತೆ ಗಾಢ ನಿದ್ದೆಯಿಂದ ಎಚ್ಚರಗೊಳ್ತಾ ಇದ್ದೀರಾ. ಆ ಸಮಯದಲ್ಲಿ ನೀವು ದೇವರು, ಧರ್ಮ ಮತ್ತು ನಿಮ್ಮ ಭವಿಷ್ಯದ ಆರ್ಥಿಕ ಸ್ಥಿತಿಯ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತಿದ್ದೀರಾ. ದಯವಿಟ್ಟು ನಾನು ಖಿನ್ನತೆಗೆ ಒಳಗಾಗಿದ್ದೇನೆ ಅಂತ ಯೋಚನೆ ಮಾಡಬೇಡಿ. ಇದು ನಿಮ್ಮ ಜೀವನದಲ್ಲಿ ನಿಮ್ಮ ಸುವರ್ಣ ಸಮಯ ಬದಲಾಗಿದೆ ಅಂತ ಸಾಕ್ಷಾತ್ ದೇವರು ನಿಮಗೆ ನೀಡುತ್ತಿರುವ ಆಧ್ಯಾತ್ಮಿಕ ಸಂಕೇತ ಆಗಿದೆ. ನಿಮ್ಮ ಮೇಲಿನ ರಹಸ್ಯ ನಿಗಾ ಮತ್ತು ಮುಂಬರುವ ಭಾಗ್ಯೋದಯ. ನಿಮ್ಮ ಮನಸ್ಸು ಈಗ ಒಂದು ಶಕ್ತಿಶಾಲಿ ಸ್ಕ್ಯಾನರ್ನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದಕ್ಕಾಗಿಯೇ ನೀವು ಅಂತಹ ನಕಲಿ ಜನರೊಂದಿಗೆ ಕೃತಕವಾಗಿ ಮಾತನಾಡೋದಕ್ಕೆ ಬಯಸೋದಿಲ್ಲ. ನಕಲಿ ಮತ್ತು ಸ್ವಾರ್ಥದ ಸಂಬಂಧಗಳಲ್ಲಿ ಬಂದಿಯಾಗಿರೋದಕ್ಕಿಂತ ಒಂಟಿಯಾಗಿರೋದು ಎಷ್ಟೋ ಮೇಲು ಅಂತ ನಿಮಗೆ ಈಗಾಗಲೇ ಅರಿವಾಗಿದೆ. ನಿಮ್ಮಲ್ಲಿ ನಕಾರಾತ್ಮಕ ಶಕ್ತಿಯು ದಿನದಿಂದ ದಿನಕ್ಕೆ ದೂರವಾಗಿ ಪಾಸಿಟಿವ್ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಇದೆ. ಆದರೆ ನಿಜವಾದ ಅಪಾಯ ಕೇವಲ ಇಲ್ಲಿ ಮಾತ್ರ ಅಲ್ಲ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಬೆನ್ನ ಹಿಂದೆ ಬಹಳ ದೊಡ್ಡ ಮಟ್ಟದ
ವಿಚಾರಣೆ ಮತ್ತು ನಿಗಾ ನಡೀತಾ ಇದೆ. ನಿಮಗೆ ತಿಳಿಯದಂತೆ ನಿಮ್ಮ ಸುತ್ತಮುತ್ತಲಿನ ಕೆಲವು ಕುತಂತ್ರಿಗಳು ನಿಮ್ಮ ದೂರದ ಸಂಬಂಧಿಕರ ಮೂಲಕ ಅಥವಾ ನಿಮ್ಮ ಸಾಮಾಜಿಕ ಮಾಧ್ಯಮಗಳ ಖಾತೆಗಳ ಮೂಲಕ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿಯನ್ನು ರಹಸ್ಯವಾಗಿ ಸಂಗ್ರಹಿಸ್ತಾ ಇದ್ದಾರೆ. ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನೀವು ನಿಮ್ಮ ಹಳೆಯ ಸಾಲಗಳನ್ನು ತೀರಿಸ್ತಾ ಇದ್ದೀರಾ, ನೀವು ಎಷ್ಟು ಹಣವನ್ನು ಗಳಿಸಿದ್ದೀರಾ, ಈ ಥರ ಎಲ್ಲವನ್ನು ಕೂಡ ಅವರು ಇಂಚಿಂಚಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಎಲ್ಲ ನೆಗೆಟಿವಿಟಿಯನ್ನು ದೂರ ಮಾಡೋದಕ್ಕೆ ಪ್ರತಿದಿನ ಕೂಡ ಜೈ ಸೂರ್ಯನಾರಾಯಣಾಯ ಅಂತ 11 ಸಲ ಈ ಮಂತ್ರವನ್ನು ಪಠಿಸಿ. ಇದರಿಂದ ನಿಮ್ಮ ನೋವು ಹಾಗೂ ಸಮಸ್ಯೆಗಳು ಎಲ್ಲವೂ ಕೂಡ ದೂರ ಆಗುತ್ತೆ. ಜೈ ಸೂರ್ಯನಾರಾಯಣ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.